ತುಂಬ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀರಾ, ಮತ್ತು ತುಂಬ ಆನೆಸ್ಟಾಗಿ ಮಾತಾಡ್ತಾ ಇದ್ದೀರಾ. ಒಂದು ಮುಕ್ತವಾಗಿ ಕೂಡ ಮಾತಾಡ್ತಾ ಇದ್ದೀರಾ. ಹೌದು, ದಲಿತ ಸಿ ಎಂ ಆಗ್ಬೇಕು, ಅದು ಕೇಳೋದ್ರಲ್ಲಿ ತಪ್ಪಿಲ್ಲ. ಇವು ನಿಮ್ಮ ಪ್ರಕಾರ ದಲಿತ ಸಿ ಎಮ್ಮು ಆಗಬೇಕಾ ರಾಜ್ಯದಲ್ಲಿ, ಬೇಡವಾ? ನಾನು ಈಗ ನಿಮ್ಗೆ ಹೇಳಿದ್ದು, ದಲಿತ ಸಿ ಎಮ್ಮು ಪಕ್ಷ ತೀರ್ಮಾನ ಮಾಡಿ ಯಾವಾಗ ಆಗುತ್ತೆ ಅದು ಹಾಗೆ ಆಗುತ್ತೆ. ಓಕೆ ಈಗ ಖಾಲಿ ಇಲ್ಲ, ಓಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಸಿದ್ದರಾಮಯ್ಯನವರಿದ್ದರೆ ಮುಖ್ಯಮಂತ್ರಿಯಾಗಿ, ಆ ಮುಖ್ಯಮಂತ್ರಿಯ ಪ್ರಶ್ನೆ ಬಂದಾಗ ಈ ಪ್ರಶ್ನೆನೂ ಪ್ರಮುಖವಾಗಿ ಹೈಕಮಾಂಡ್ ಚರ್ಚೆ ಮಾಡುತ್ತೆ. ಓಕೆ ಅದನ್ನೇ ನಿರಾಕರಣೆ ಮಾಡೋದಿಲ್ಲ. ಓಕೆ ನೀವೇನು ಒತ್ತಡ ಅಥವಾ ಆಗ್ರಹ ವ್ಯಕ್ತಪಡಿಸ, ಹೌದು ಆಗಬೇಕು, ಈ ಥರದ್ದು ಕೈ ಹಿಡಿದಿದ್ದಾರೆ ಅನ್ನೋಂಥದ್ದು? ಅದು ಸನ್ನಿವೇಶ ಬಂದಾಗ ಪಕ್ಷ ಎಲ್ಲಾನು ವಿಶ್ಲೇಷಣೆ ಮಾಡ್ತಾರೆ. ಓಕೆ, ಸಾಕಷ್ಟು ಸಮರ್ಥರಿದ್ದಾರೆ ನಿಮ್ಮ ಪಕ್ಷದಲ್ಲಿ ದಲಿತ ಸಿ ಎಂ. ಸಮರ್ಥರಿದ್ದಾರೆ, ತಾವು ಕೂಡ ಒಬ್ರು ಅಂತ ಹೇಳ್ಬೋದಾ? ಖಂಡಿತ ಸಮರ್ಥರಿದ್ದಾರೆ. ಅಲ್ಲ, ನನ್ನನ್ನು ಸೇರಿಸಿ ಅನೇಕ ಜನ ಸಮರ್ಥರಿದ್ದಾರೆ. ಓಕೆ, ಒಂದು ಪ್ರಶ್ನೆ, ನಿಮಗೂ ಕೂಡ ಗೊತ್ತಿದೆ, ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ, ಬಹಿರಂಗವಾಗಿ ಎಲ್ಲ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾರೆ, ಸಾರ್ವಜನಿಕ ಚರ್ಚೆ ಆಗ್ತಾ ಇರೋಂಥದ್ದು. ಸಿದ್ದರಾಮಯ್ಯ ಅವರು 2.5 ವರ್ಷ ನಂತರ ಅಧಿಕಾರವನ್ನು ಬಿಟ್ಕೊಡ್ತಾರೆ ಅಥವಾ ಬಿಟ್ಕೊಡ್ಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಸಂಬಂಧಪಟ್ಟಂತೆ ಬಿಟ್ಕೊಡ್ತಾರೆ ಅನ್ನೋದು, ಆ ಥರದ್ದು ಅಧಿಕಾರ ಹಸ್ತಾಂತರ ಏನಾದರೂ ಕೂಡ ನಡೆದಿದೆಯಾ? ಕೆಲವರು ಚರ್ಚೆ ಅಲ್ಲಿ ಇಲ್ಲಿ ಮಾತಾಡ್ಬೋದು, ಆದರೆ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಇದ್ಯಾವುದು ಚರ್ಚೆ ಆದಂಗೆ ಕಾಣೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಲ್ಲ, ಸೊ ಅವ್ರು ಇರೋದ್ರಿಂದ ಡಿಸ್ಕಷನ್ ಅರ್ಥನೇ ಇಲ್ಲ. 5 ವರ್ಷ ಅವರೇ ಕಂಟಿನ್ಯೂ ಇರ್ತಾರೆ ಇನ್ನ. ಹೈಕಮಾಂಡ್ ತೀರ್ಮಾನ ಮಾಡಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ. ಹೌದು, ಮುಖ್ಯಮಂತ್ರಿ ಇರೋ ತನಕ ಅವರೇ ಮುಖ್ಯಮಂತ್ರಿ. ಹೌದು, ಯಾಕಂದ್ರೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುಡಿಸ್ಕೊಂಡಿರುವಂತ ವ್ಯಕ್ತಿಗಳಲ್ಲಿ ಮೊದಲ ಸ್ಥಾನದಲ್ಲಿರುವಂಥದ್ದು ಎಸ್ ಸಿ ಮಹದೇವಪ್ಪ, ಅದರಲ್ಲಿ ಯಾವುದೂ ಕೂಡ ಅನುಮಾನ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೇಳ್ತಾ ಇರುವಂಥದ್ದು, ಆ ರೀತಿ ಏನಾದರೂ ಕೂಡ 2 ವರ್ಷ ನಂತರ ಬದಲಾವಣೆ ಆಗ್ಬಹುದು ಅನ್ನೋಂಥದ್ದು ಎಲ್ಲೂ ಕೂಡ ಚರ್ಚೆನೇ ಆಗಿಲ್ಲ. ಆ ಥರ ಅಗ್ರಿಮೆಂಟ್ ಮತ್ತೊಂದು ಏನೂ ಆಗಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ. ನನಗೆ ಗೊತ್ತಿರೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಶಾಸಕರಿಂದ ಆಯ್ಕೆ ಆಗಿದ್ದಾರೆ. ಹೌದು, ಅವರು ಮುಖ್ಯಮಂತ್ರಿಯಾಗಿ ಹೈಕಮಾಂಡ್ ಶಾಸಕ ನಿರ್ಧಾರನ ಹೇಳಿದ್ದಾರೆ. ಓಕೆ, ಅಂದ್ರೆ ಅದು ಮತ್ತೆ ಇದ್ಯಾಕೆ ಚರ್ಚೆ ಬಂದಿದೆ 2 ವರ್ಷ ನಂತರ ಬದಲಾವಣೆ? ನಾವೇನು ಚರ್ಚೆ ಮಾಡ್ತಿಲ್ವಲ್ಲ. ಓಕೆ, ನಾವ್ಯಾರು ಚರ್ಚೆ ಮಾಡ್ತಾ ಇಲ್ವಲ್ಲ. ಹಂಗಾರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ನಿಮ್ಮ ಮಾಹಿತಿ ಪ್ರಕಾರ, ಅಥವಾ ನಿಮಗೆ ಅನ್ಸಿದ್ದು? ಹೈಕಮಾಂಡು ಎಲ್ಲ ವಿಷಯಗಳನ್ನು ತೀರ್ಮಾನ ಮಾಡೋದು ಹೈಕಮಾಂಡು. ಓಕೆ, ನನ್ನ ಕೈಲಿಲ್ಲ ಅಥವಾ ಇನ್ಯಾರ ಕೈಲೋ ಇಲ್ಲ. ಓಕೆ, ಅಂದ್ರೆ ಆ ರೀತಿ ಪರಿಸ್ಥಿತಿ ಬಂದ್ರೆ ಅದು ಹೈಪಾಥೆಟಿಕಲ್ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸಿನ್ಸ್ ಈಸ್ ದಿ ಚೀಫ್ ಮಿನಿಸ್ಟರ್ ನಾವು. ಓಕೆ, ಖಾಲಿ ಇಲ್ಲ ಅಂತೀರಾ? ಇನ್ನು ನೋಡಿದ್ರೆ ಗೊತ್ತಾಗಲ್ವ ನಿಮಗೆ ಅಂತ ಡಿ ಕೆ ಸುರೇಶ್ ಹೇಳ್ತಾರೆ. ಹೌದು, ನಮ್ಮ ಅಣ್ಣ ಅಂದರೆ ಡಿ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಬೇಕು, ಅವರು ಕೂಡ ಪಕ್ಷಕ್ಕೆ ದುಡಿದಿದ್ದಾರೆ ಅಂತ. ಅದು ನನಗೆ ಗೊತ್ತಿಲ್ಲ. ಓಕೆ,